ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿ ವ್ಲಾಗ್ಸ್. ಇವತ್ತಿನ ದಿನ ನಾನು ಸ್ಕ್ಯಾನಿಂಗಿಗೆ ಹೋಗ್ಬೇಕಂತ ಇದ್ದೀನಿ. ಊರಿಗೆ ಹೋಗಬೇಕು, ಹಾಸ್ಪಿಟ್ಲಿಗೆ ತೋರಿಸೋದಿದೆ. ಅದಕ್ಕೋಸ್ಕರ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಊರಿಗೆ ಹೋಗೋಣ ಅಂತ ಇದ್ದೀನಿ. ಸ್ಕ್ಯಾನಿಂಗಿಗೆ ಹೋಗಿ ನನ್ನ ಮಕ್ಕಳು ಕರೀತಿದ್ದಾಳೆ, ಒಂದು ನಿಮಿಷ. ಹೊರಟಿದ್ದೀವಿ ಇವಾಗ. ಹಾಸ್ಪಿಟ್ಲ್ ಹತ್ರ ಹೋದಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಸದ್ಯಕ್ಕೆ ಬಾಯ್. ಏನು ಸುಮ್ಮನೆ ಇರೋದು ಕಲಿ ಸ್ವಲ್ಪ. ಅಲ್ಲ ಮೇಡಮ್, ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಇವಾಗ ಡಾಕ್ಟರ್ ಮೀಟ್ ಆಗಿಬಿಟ್ಟು ಹೊರಡಬೇಕು. ಹಾಗೇನು ಕರ್ಕೊಂಡು ಹೋಗಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿನ್ನೆ ನೈಟ್ ನಾವು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದು 11 ಆಗಿತ್ತು ನೈಟು. ಅದಕ್ಕೋಸ್ಕರ ನಿನ್ನೆ ಏನೋ ಹೇಳೋದಕ್ಕೆ ವಿಡಿಯೋ ಮಾಡೋದಕ್ಕೆಲ್ಲ ಆಗಲಿಲ್ಲ. ಅದಕ್ಕೆ ಇವಾಗ ಟಿಫಿನೆಲ್ಲ ಮಾಡ್ಕೊಂಡು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನೆಲ್ಲ ಇಷ್ಟೆಲ್ಲ ಕಮ್ಮಿ ಆಗಿದೆ, ಪೇಯ್ನ್ ಬರ್ತಿದೆ. ಯಾಕೆ ಪೇಯ್ನ್ ಬರ್ತಿದೆ ಅಂತ ಗೊತ್ತಿಲ್ಲ. ನಾನು ಮೆಡಿಸಿನಲ್ಲೇ ಇದ್ದೀನಿ, ಆದ್ರೂ ಪೇಯ್ನ್ ಬರಬಾರ್ದು, ಆದರೆ ಪೇಯ್ನ್ ಬರ್ತಾಯಿದೆ. ಫಸ್ಟಿಂದ ನನಗೆ ಪೇಯ್ನ್ ಬರ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನೂ ಕ್ಲಿಯರಾಗಿ ಹೇಳ್ಕೊಳೋಣ ಅಂತ ಇದ್ದರೆ ನೀವು ಆಗದೇ ಇದ್ದಾರಲ್ಲ, ಸುಮಾರು ಜನ ಇದ್ದಾರೆ ಇದ್ದ. ಅದಕ್ಕೋಸ್ಕರ ಇನ್ನೂ ಹೆಣ್ಣ ಹೇಳ್ಕೊಳಕ್ಕೆ ಆಗಲ್ಲ, ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಅವ್ರು ಖುಷಿ ಪಡಬಾರ್ದು, ನನ್ನ ವಿಚಾರ ತಿಳ್ಕೊಂಡು ಅವ್ರು ಖುಷಿ ಪಡಬಾರ್ದು. ಅದಕ್ಕೋಸ್ಕರ ನಾನು ಅಷ್ಟನ್ನು ಹೇಳಲ್ಲ. ಈಗ ಅಂಥದ್ದೇನು ಈಗ ನನಗೇನು ಆಗಲಿಲ್ಲ. ಫಸ್ಟ್ ಆದರೆ ಹೌದು, ತಲೆ ಕೆಡಿಸ್ಕೊಳ್ಳೋಂಥದ್ದಾಗಿತ್ತು. ಹೇಳಿದ್ನಲ್ಲ, ನನ್ನ ಫ್ಯಾಮಿಲಿ ಅಂದರೆ ನಮ್ಮ ಅಪ್ಪ ಅಮ್ಮ ಅಣ್ಣ ಇರೋ ತನಕ ನಾನು ಅದಕ್ಕೆ ಹೆದರಲ್ಲ. ಯಾಕಂದರೆ ನನ್ನ ಬದುಕಿಸ್ಕೊಂಡಿದ್ದೆ ಅವರು. ಅದಕ್ಕೋಸ್ಕರ ಈಗಲೂ ಅಷ್ಟೇ. ಇವಾಗ ಒಂದು ಅದೇ ಹೇಳೋದನ್ನೆಲ್ಲ, ಕಲರ್ ಸ್ಕ್ಯಾನಿಗೆ 3D ಸ್ಕ್ಯಾನ್ಗೆ 6,000 ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಮ್ಮನೆಯವರು ಅಂದರೆ ನನ್ನ ಗಂಡ, ಹೇಗೋ ನೀನು ಊರಲ್ಲಿ ಮಾಡಿಸ್ತಾ ಇದ್ದೀಯ, ಅದಕ್ಕೆ ಊರಲ್ಲೇ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ, ಅದು ಊರಲ್ಲೇ ಮಾಡಿಸ್ಕೊತೀನಿ ಅಂತ ಹೇಳಿದೆ. ಹಾಗೆಯೇ ನನ್ನ ಫ್ರೆಂಡ್ ಒಬ್ಬಳು ಶ್ರೇಖಾ ಅಂತ ಇದ್ದಾಳೆ, ಅವಳದು ಸೇಮ್ ನನಗೆ ಹೇಗೆ ಹೆಲ್ತ್ ಇಶ್ಯೂ ಆಗಿದೆ, ಅವಳು ಸೇಮ್ ಇಶ್ಯೂ ಇದೆ. ಅದಕ್ಕೋಸ್ಕರ ಅವಳು ಕೇಳಿದವಾಗ ಈ ಥರ ಸ್ಕ್ಯಾನಿಂಗಿಗೆ ಎಷ್ಟಾಗುತ್ತೆ ಅಂತ ಕೇಳಿದಾಗ 1,500 ಆಗುತ್ತೆ ಅಂತ ಹೇಳಿದ್ಲವಳು. ಅದಕ್ಕೆ ಪಾಪ ನಾನಾದರೆ 4 ವರ್ಷದಿಂದ ಹೀಗೆ ಇದ್ದೀನಿ. ಆದರೆ ಅವಳು 4 ಆಪ್ರೇಷನ್ ಮಾಡಿಸ್ಕೊಂಡಿದ್ದಾಳೆ. ಇವಾಗ ಅವಳು ಹೇಗಿದ್ದಾಳು ಏನು ಕತ್ತಿನೋ, ನಿಜವಾಗ್ಲೂ ಗ್ರೇಟ್. ಅವಳು 4 ಸರಿನೂ ಅವಳು ಲ್ಯಾಪ್ಟ್ರೋಸ್ಕೋಪಿ ಮಾಡಿಸ್ಕೊಂಡಿದ್ದಾಳೆ. ಆದರೆ ನಾನು 4 ವರ್ಷದಿಂದಲೂ ಒಂದು ಲ್ಯಾಪ್ಟ್ರೋಸ್ಕೋಪಿನೂ ಮಾಡಿಸ್ಕೊಂಡಿಲ್ಲ. ಏಕೆಂದರೆ ನನಗಿಂತ ಹೆಚ್ಚಾಗಿ ಅವಳಿಗಾಗಿದೆ. ಅದಕ್ಕೋಸ್ಕರ ಪಾಪ ತುಂಬ ಒದ್ದಾಟ ಮಾಡಿದ್ದಾಳೆ ಅವಳನ್ನು. ಅಳನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅವಳ ಹತ್ರನೇ ನಾನು ಹೀಗೆಲ್ಲ ಕೇಳಿದಾಗ ಅವಳು ಅಂದ್ಲು, ಇಲ್ಲ ಇಂಥ ಸ್ಕ್ಯಾನಿಂಗಿಗೆ 1,500 ಆಗುತ್ತೆ ರಶ್ಮಿ, ಯಾಕೆ ಮಾಡಿಸ್ಕೊಂಡು ಬರಬೇಕಿತ್ತು. ಯಾಕಂದರೆ ಅಲ್ಲಿ ಯಾವ್ಯಾವ ಕಡೆ ಸಿಸ್ಟಿ ಗೆಡ್ಡೆ ಏನೇನಿದೆ ಅದೆಲ್ಲ ಎಲ್ಲೆಲ್ಲಿ ಅಂಟ್ಕೊಂಡಿದೆ ಅದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ನಿನಗೆ, ಆ ಸ್ಕ್ಯಾನ್ ಮಾಡಿಸು ಅಂತಲೇ ಹೇಳಿದ್ಲು ಪಾಪ. ನೋಡೋಣ ಇವತ್ತು ನನಗೆ ಯೂರಿನ್ ಟೆಸ್ಟಿಂದು ಮತ್ತು ಇನ್ನೊಂದು ಏನೋ ಬ್ಲಡ್ ಟೆಸ್ಟ್. ಯಾಕಂದರೆ ನನಗೆ ಈ ಥರ ಹೆಲ್ತ್ ಇಶ್ಯೂ ಆದಾಗ್ಲಿಂದ ತುಂಬ ಚಳಿ ಬರುತ್ತೆ. ಅದು ಏನು ಹೊಚ್ಕೊಂಡ್ಲಿ ಏನು ಮಾಡಿದ್ರೂ ಸಮೇತ ತುಂಬ ನಡ್ಕ ಬರುತ್ತೆ. ಅವಾಗಂದ್ರು ಯೂರಿನ್ ಇನ್ಫೆಕ್ಷನ್ ಇದ್ದರೆ ಈ ಥರ ಆಗುತ್ತೆ ಅಂತ ಹೇಳೋದು. ನನ್ನ ಫ್ರೆಂಡ್ ಕೂಡ ಶ್ರೇಖಾ ಅನ್ನೋಳು ಸಮೇತ ಕರೆಕ್ಟಾಗಿ ಹೇಳೋದು, ಅವಳು ಯೂರಿನ್ ಇನ್ಫೆಕ್ಷನ್ ಇದ್ದರೆ ನಿಮಗೆ ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತೆ. ಅದಕ್ಕೆ ಅದರದ್ದು ರಿಪೋರ್ಟ್ ಇವತ್ತು ಬರುತ್ತೆ, 2 days ಆದಮೇಲೆ ಬರುತ್ತೆ ಅಂತ ಹೇಳಿದರು. ಇವತ್ತು ಬರುತ್ತೆ. ಇವತ್ತು ಬಂದಾಗ ಹೋಗಿ ತೊಗೊಂಡು ಬರಬೇಕು. ತೊಗೊಂಡು ಬಂದು ಏನಿದೆ ಅಂತ ಹೇಳ್ಬಿಟ್ಟು ನೋಡೋದು. ಅದ್ರ ಮೇಲಕ್ಕೆ ಏನಾರ ಮೆಡಿಸಿನ್ ಕೊಡ್ತಾರೋ ಅವರು ಡಾಕ್ಟ್ರು,
ಅದನ್ನು ತೊಗೊಳ್ಬೇಕು. ಆದಮೇಲೆ ಇನ್ನು ಗೆಟ್ಟಿದ್ದು ಅಂದರೆ ಊರಿಗೆ ಹೋಗಿ ನಾನು ತೋರಿಸ್ಕೊಳ್ಬೇಕು, ಮಾಡಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಯಾವುದೇ ರೀತಿಯಲ್ಲಿ ಏನೂ ಆಗೋಲ್ಲ. ಅದಕ್ಕೆ ಸುಮ್ಮನೆ ನಮ್ಮೂರೆಲ್ಲ ತೋರಿಸ್ಕೊಂಡು ಏನೊಂದು ಮಾಡಬೇಕಂತ ಇದ್ದೀನಿ. ನೋಡೋಣ ಏನೇನಾಗತ್ತೆ. ನೆಕ್ಸ್ಟ್ ನಮ್ಮೂರಲ್ಲೆಲ್ಲ ಸ್ಕ್ಯಾನಿಂಗ್ ಮಾಡಿ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಂತಲೂ ಇದ್ದೀನಿ. ಅದರಲ್ಲಿ ಏನು ಬರುತ್ತೆ ಅಂತೆಲ್ಲ ನೋಡಿಬಿಟ್ಟು ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕಂತ ಇದ್ದೀನಿ. ಇವಾಗ ಅವ್ರ ಹತ್ರ ತೋರಿಸ್ಕೊಂಡು ಏನಾಗುತ್ತೆ ಮುಂದುವರಿಬೇಕು. ನೋಡೋಣ ಏನೇನಾಗುತ್ತೆ. ಕಿತ್ತೋದನ್ನ ಮಕ್ಳು ಇರ್ತಾರಲ್ಲ, ಇಂಥವ್ರ ದಸೆಯಿಂದ ಇವೆಲ್ಲ ಆಗಿರೋದು. ಈಗ ನಾವು ಒದ್ದಾಟ ಮಾಡಬೇಕಾಗಿದೆ. ನಾವು ಇವಾಗ ತಿಂದರೆ ಅವರು ಇನ್ನೊಂದು ದಿನ ತಿಂತಾರೆ. ಅದು ನಮ್ಮ ಕಣ್ಣಾರೆ ನಾವು ನೋಡ್ತೀವಿ, ನೋಡದೇ ಇರಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.